ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ ಗಾಯ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪರ್ಸನಲ್ ಲೋನ್ ಸಿಗುವಂಥ ಒಂದು ಬೆಸ್ಟ್ ರನ್ನಿಂಗ್ ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ಇಲ್ಲಿ ನೀವು UPI ಕೂಡ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದಾಗಿದೆ ಪರ್ಸನಲ್ ಲೋನ್ ಜೊತೆಗೆ. ಈ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಒಂದು ಟ್ರೂ ಬ್ಯಾಲೆನ್ಸ್ ಪರ್ಸನಲ್ ಲೋನ್ ಆ್ಯಪ್ ಆಗಿದೆ. ಇದು ಏನಿದೆ ಟ್ರೂ ಬ್ಯಾಲೆನ್ಸ್ ಹೀರೋ ಕಡೆಯವ್ರದ್ದಾಗಿದೆ. ಈ ಒಂದು ಅಪ್ಲಿಕೇಶನ್ಗೆ 4.5 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಕೂಡ ನಮಗೆ ಪರ್ಸನಲ್ ಲೋನ್ಗೆ ಆಗಿರ್ಬೋದು, ಫೈನಾನ್ಸ್ಗೆ ಆಗಿರ್ಬೋದು, ವ್ಯಾಲೆಟ್ UPI ಯೂಸ್ ಮಾಡ್ಕೊಳ್ಳೋಕೆ ಒಂದು ಫೈನಾನ್ಷಿಯಲ್ ನೀಡ್ಸ್ ಕೂಡ ಇವರು ಫುಲ್ಫಿಲ್ ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಾಗಿ ನಮಗೆ ಇವರು ಆಫರಿಂಗ್ ನ ಮಾಡ್ತಾ ಇದ್ದಾರೆ, ಏನೆಲ್ಲ ಪ್ರೋಸೆಸ್ ಇರುತ್ತೆ, ಹಾಗೆ ಇಲ್ಲಿ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ನಮಗೆ ಪರ್ಮಿಷನ್ಸ್ ನ ಕೇಳ್ತಾರೆ ಅನ್ನೋ ಒಂದು ಫುಲ್ ಡೀಟೇಲ್ ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗಾಯ್ಸ್. ಇಲ್ಲಿ ನಮಗೆ ಪರ್ಸನಲ್ ಲೋನ್ ಅನ್ನೋದು ಅಪ್ ಟು 2 lakhs ವರೆಗೂ ಕೊಡ್ತಾ ಇದ್ದಾರೆ. ಫಾಸ್ಟ್ ಅಪ್ರೂವಲ್ ಇರುತ್ತೆ, ಕ್ವಿಕ್ ಡಿಸ್ಬರ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ 30 lakh ಪ್ಲಸ್ ಹ್ಯಾಪಿ ಕಸ್ಟಮರ್ಸ್ನ ನಾವು ನೋಡ್ಕೋಬಹುದು. 7 crore ಪ್ಲಸ್ ಆ್ಯಪ್ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. 7,000 crore ಪ್ಲಸ್ ಲೋನ್ ಅಮೌಂಟ್ ಕೂಡ ಡಿಸ್ಬರ್ಸ್ಮೆಂಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಟ್ರೂ ಬ್ಯಾಲೆನ್ಸ್ ಸಿಂಪಲ್, ಸೆಕ್ಯೂರ್ ಹಾಗೆ ಕ್ವಿಕ್ ಆಗಿ ನಮಗೆ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಫಾಸ್ಟ್ ಲೋನ್ ಅಪ್ರೂವಲ್ ಇರುತ್ತೆ, ಆಫರೇಬಲ್ ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದ್ದಾರೆ, ಕ್ವಿಕ್ ಡಿಸ್ಬರ್ಸ್ಮೆಂಟ್ ಇರುತ್ತೆ, 0 ಹಿಡನ್ ಚಾರ್ಜಸ್ ಇರುತ್ತೆ, ನೋ ಬ್ಯಾಂಕ್ ವಿಸಿಟ್. ಇಲ್ಲಿ ಯಾವುದೇ ರೀತಿ ಬ್ಯಾಂಕ್ ವಿಸಿಟ್ ಮಾಡೋದು ಇರೋದಿಲ್ಲ. ನಮ್ಮ ಒಂದು ಲೋನ್ ಏನಿದೆ ಎನಿ ಟೈಮ್ ನಾವು ಕ್ಲೋಸ್ ಕೂಡ ಮಾಡ್ಕೋಬಹುದು. ಹಾಗೆ ನಮ್ಗೆ ಇವರು 2 types ಆಫ್ ಲೋನ್ ಕೊಡ್ತಾ ಇದ್ದಾರೆ, ಕ್ಯಾಶ್ ಲೋನ್ ಹಾಗೆ ಲೆವೆಲ್ ಅಪ್ ಲೋನ್ ಅಂತ. ಕ್ಯಾಶ್ ಲೋನ್ ಬಂದ್ಬಿಟ್ಟು 6 to 12 months ವರೆಗೂ ಪೀರಿಯಡ್ ಇರುತ್ತೆ, ಹಾಗೆ 5,000 to 2 lakh ವರೆಗೂ ಕೊಡ್ತಾ ಇದ್ದಾರೆ. ಲೆವೆಲ್ ಅಪ್ ಲೋನ್ ಅಲ್ಲಿ ನಾವು ನೋಡೋದಾದ್ರೆ 6 months ವರೆಗೂ ಟೆನ್ಯೂರ್ ಇರುತ್ತೆ. ಇಲ್ಲಿ ಜಸ್ಟ್ 1,000 ಇಂದ ಹಿಡಿದು 15,000 ವರೆಗೂ ಎಮರ್ಜೆನ್ಸಿ ಲೋನ್ ಕೊಡ್ತಾ ಇದ್ದಾರೆ. RBI ರಿಜಿಸ್ಟರ್ಡ್ NBFC ಪ್ರೊವೈಡೆಡ್ ಬೈ ಲೋನ್ಸ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಇನ್ಸ್ಟೆಂಟ್ ಆಗಿ ಡಿಸ್ಬರ್ಸ್ಮೆಂಟ್ ಮಾಡ್ತಾರೆ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ. ಈಸಿ ರೀಚಾರ್ಜ್ ಆಗಿ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. ಮೊಬೈಲ್ ರೀಚಾರ್ಜ್, DTH, ಎಲೆಕ್ಟ್ರಿಸಿಟಿ, ಗ್ಯಾಸ್ ಬಿಲ್ ಈ ರೀತಿಯಾಗಿ. ಟ್ರೂ ಬ್ಯಾಲೆನ್ಸ್ ಲೆಂಡಿಂಗ್ ಪಾರ್ಟ್ನರ್ಸ್ ಕೂಡ ಇರ್ತಾರೆ. ಟ್ರೂ ಕ್ರೆಡಿಟ್ಸ್ ಇದೆ, ಇನ್ಕ್ರೀಡ್ ಫೈನಾನ್ಸ್, ಮುಥೂಟ್ ಫೈನಾನ್ಸ್, ನಾರ್ತನ್ ಏಕ್ ಈ ರೀತಿಯಾಗಿ ಇವರು ಒಂದು ಲೆಂಡಿಂಗ್ ಪಾರ್ಟ್ನರ್ಸ್ ಕೂಡ ನಾವು ನೋಡಬಹುದು. ಇಲ್ಲಿ ತುಂಬಾನೇ ಸೇಫ್ ಅಂಡ್ ಸೆಕ್ಯೂರ್ ಆಗಿ ನಮ್ಮ ಒಂದು ಪೇಮೆಂಟ್ಸ್ ಇರುತ್ತೆ UPI ಮುಖಾಂತರ. ಹಾಗೆ ಟ್ರೂ ಬ್ಯಾಲೆನ್ಸ್ ವ್ಯಾಲೆಟ್ ಕೂಡ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ಏನಿದೆ ತುಂಬಾನೇ ಸೇಫ್ ಅಂಡ್ ಸೆಕ್ಯೂರ್ ಆಗಿರುವಂಥ ಒಂದು ಲೆಂಡಿಂಗ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನಮ್ಮ ಒಂದು ಫೈನಾನ್ಷಿಯಲ್ ನೀಡ್ಸ್ನ ಇವರು ಫುಲ್ಫಿಲ್ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮಗೆ ಫೈನಾನ್ಸ್ ಫಾರ್ ಆಲ್ ಅನ್ನೋ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ ಆಪ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಮಗೆ ಟ್ರೂ ಬ್ಯಾಲೆನ್ಸ್ ಅಲ್ಲಿ ಪ್ರೀಪೇಡ್ ಪೇಮೆಂಟ್ಸ್ ಕೂಡ ನಮಗೆ ಇನ್ಸ್ಟೂರೆನ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಡಿಜಿಟಲ್ ವ್ಯಾಲೆಟ್, ಗಿಫ್ಟ್ ವ್ಯಾಲೆಟ್, ಹಾಗೆ ನಮಗೆ ಫ್ಯೂಚರ್ಗೆ ಏನಾದರೂ ಯೂಟಿಲೈಸ್ ಬೇಕಾಗಿರುವಂಥ ರೀಚಾರ್ಜ್, ಬಿಲ್ ಪೇಮೆಂಟ್ಸ್, ಫಂಡ್ ಟ್ರಾನ್ಸ್ಫರ್, ಪೇಮೆಂಟ್ಸ್ ಥ್ರೂ ವ್ಯಾಲೆಟ್ ಈ ರೀತಿಯಾಗಿ ನಮಗೆ UPI ಮುಖಾಂತರ ಕೂಡ ನಮಗೆ ಅವೈಲೇಬಲ್ ಮಾಡಿದ್ದಾರೆ ಆಪ್ಷನ್ಸ್ನ. ಹಾಗೆ ಇದು ಅನ್ಸೆಕ್ಯೂರ್ಡ್ ಲೋನ್ಸ್ ಕೂಡ, ಪರ್ಸನಲ್ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಇಂದ. ಹಾಗೆ ಇದೇನಿದೆ 75 ಮಿಲಿಯನ್ ಯೂಸರ್ಸ್ ಕೂಡ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಪರ್ಸನಲ್ ಲೋನ್ಸ್ ರೇಂಜಿಂಗ್ ನೋಡೋದಾದ್ರೆ 1,000 to 2 lakh ವರೆಗೂ ಕೊಡ್ತಾ ಇದ್ದಾರೆ. 12 months ವರೆಗೂ ಟೆನ್ಯೂರ್ ಇರುತ್ತೆ, 6 to 12 months ವರೆಗೂ. ಹಾಗೆ APR ನೋಡೋದಾದ್ರೆ 28.8% to 99.7% ವರೆಗೂ ಇರುತ್ತೆ. ಇಲ್ಲಿ ಏನೆಲ್ಲ ಇವರು ಆಫರ್ನ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಕ್ವಿಕ್ ಪರ್ಸನಲ್ ಲೋನ್, ಕ್ಯಾಶ್ ಲೋನ್ ಹಾಗೆ ಲೆವೆಲ್ ಅಪ್ ಲೋನ್ ಅಂತ ಆಫರ್ನ ಮಾಡ್ತಾ ಇದ್ದಾರೆ. ಕ್ಯಾಶ್ ಲೋನ್ನ ಫೀಚರ್ಸ್ನ ನೋಡೋದಾದ್ರೆ ಇಲ್ಲಿ ನಮಗೆ ಕ್ಯಾಶ್ ಲೋನಲ್ಲಿ ಸೀಮ್ಲೆಸ್ ಬಾರೋಯಿಂಗ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ಸೇಫ್ಟಿ ಅನ್ನೋದು ತುಂಬಾನೇ ಇರುತ್ತೆ, 100% ಸೇಫ್ ಆ್ಯಂಡ್ ಸೆಕ್ಯೂರ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ, 24/7 ಆಕ್ಸೆಸ್ನ ಮಾಡ್ತಾರೆ ಲೋನ್ ಅನ್ನೋದು. ಪರ್ಸನಲ್ ಲೋನ್ ರೇಂಜ್ ಬಂದುಬಿಟ್ಟು ನಮಗೆ 1,000 to 2 lakh ವರೆಗೂ ಕೊಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ಟೆನ್ಯೂರ್ಸ್ ಇರುತ್ತೆ, 6 to 12 months ವರೆಗೂ. ಲೋ ಪ್ರೊಸೆಸಿಂಗ್ ಫೀಸ್, ಆಫರೇಬಲ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಲೋನ್ ಅನ್ನೋದು ಡೈರೆಕ್ಟ್ ಆಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ. ಪರ್ಸನಲ್ ಲೋನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಲ್ಲಿ ಲೋನ್ ಅಮೌಂಟ್ ಸಪೋಸ್ ನಮ್ದು 10,000 ಇತ್ತು ಅಂದ್ರೆ ಲೋನ್ ಟೆನ್ಯೂರ್ ಬಂದ್ಬಿಟ್ಟು 6 months ಇರುತ್ತೆ. ಇಂಟ್ರೆಸ್ಟ್ ರೇಟ್ ಅನ್ನೋದು 2.4% ಪರ್ ಮಂತ್ಗೆ ಹಾಕಿರ್ತಾರೆ. ಪ್ರೊಸೆಸಿಂಗ್ ಫೀಸ್ 6% ಇರುತ್ತೆ, GST ಆ್ಯಡ್ ಆಗಿರುತ್ತೆ. ಇಂಟ್ರೆಸ್ಟ್ ಬಂದ್ಬಿಟ್ಟು 844 rupees ಆಗುತ್ತೆ. EMI ನಮ್ದು 10,000ಗೆ 1,807 rupees ಆಗುತ್ತೆ. ಸೊ ಟೋಟಲ್ ರೀಪೇಮೆಂಟ್ ಬಂದ್ಬಿಟ್ಟು 10,000ಗೆ 11,550 rupees ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಕ್ಲಾರಿಟಿನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅನ್ನೋ ಒಂದು ಪ್ರೋಸೆಸ್ ನೋಡೋದಾದ್ರೆ ಮೊದಲಾಗಿ ನೀವು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ನಂಬರ್ ಇಂದ ರಿಜಿಸ್ಟರ್ ಆದ ನಂತರ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಲೋನ್ ಎಲಿಜಿಬಿಲಿಟಿನ ಇವರು ಚೆಕ್ ಮಾಡ್ತಾರೆ. ಆ ನಂತರ ನಿಮ್ಮ ಒಂದು KYC ಡಾಕ್ಯುಮೆಂಟ್ಸ್ ಅನ್ನೋದನ್ನ ನೀವು ಸಬ್ಮಿಟ್ ಮಾಡ್ಕೋಬೇಕು. ಫೈನಲ್ ಅಲ್ಲಿ ನಿಮ್ಮ ಒಂದು ಲೋನ್ ಅಪ್ರೂವಲ್ ಮಾಡಿ ನಿಮ್ಮ ಒಂದು ಲೋನ್ ಅಮೌಂಟ್ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಅನ್ನೋದು ಇರುತ್ತೆ. ಹಾಗೆ ಇಲ್ಲಿ ಲೆಂಡಿಂಗ್ ಪಾರ್ಟ್ನರ್ ಡೀಟೇಲ್ಸ್ನ ನೋಡೋದಾದ್ರೆ ಟ್ರೂ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್, ಹಾಗೆ ಇನ್ಕ್ರೀಡ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್, ಗ್ರೋ ಮನಿ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್, ವಿವೃತಿ ಕ್ಯಾಪಿಟಲ್ ಲಿಮಿಟೆಡ್, ಹಾಗೆ ನಾರ್ತನ್ ಎಕೋ ಕ್ಯಾಪಿಟಲ್ ಲಿಮಿಟೆಡ್, ಒಕ್ಸಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಈ ರೀತಿಯಾಗಿ ಇವರ ಒಂದು ಲೆಂಡಿಂಗ್ ಪಾರ್ಟ್ನರ್ಸ್ ಕೂಡ ನಮಗೆ ಸಿಗ್ತಾ ಇದ್ದಾರೆ.
ಆ್ಯಪ್ ಪರ್ಮಿಷನ್ಸ್ ಹಾಗೆ ರೀಸನ್ಸ್ನ ನೋಡೋದಾದ್ರೆ ಇಲ್ಲಿ ನಮಗೆ ಲೊಕೇಶನ್ ಪರ್ಮಿಷನ್ಸ್, SMS, ಕ್ಯಾಮೆರಾ, ಫೋನ್ ಇನ್ಫೋ, ಮೈಕ್ರೋಫೋನ್ ಇಷ್ಟರದ್ದು ನಾವು ಪರ್ಮಿಷನ್ಸ್ನ ಅಲೋ ಮಾಡ್ಕೊಂಡ್ರೆ ಮಾತ್ರ ನಾವು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಕೂಡ ಈ ಒಂದು ಡೀಟೇಲ್ಸ್ನ ತಿಳ್ಕೊಂಡು ಯಾವುದೇ ರೀತಿ ಕನ್ಫ್ಯೂಷನ್ ಇರಲಾರ್ದೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಪರ್ಸನಲ್ ಲೋನ್ ಅಪ್ ಟು 2 lakhವರೆಗೂ ಕೊಡ್ತಾ ಇದ್ದಾರೆ. RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿರೋದ್ರಿಂದ 2 ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTP ಮೂಲಕ ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಆ್ಯಪ್ ಪರ್ಮಿಷನ್ಸ್ನ ಕೇಳುತ್ತೆ. ಸೊ ಇಲ್ಲಿ ಪರ್ಮಿಷನ್ಸ್ಗೆ ನೀವು ಅಗ್ರಿ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾವು ರೆಫರ್ ಆ್ಯಂಡ್ ಅರ್ನ್ ಕೂಡ ಅಪ್ ಟು 6,000ವರೆಗೂ ತೊಗೋಬೋದು. ಪ್ರೀಪೇಡ್ ಪೋಸ್ಟ್ ಪೇಡ್ ನಾವು ಮಾಡ್ಕೋಬಹುದಾಗಿದೆ. ಹಾಗೆ DTH, ಎಲೆಕ್ಟ್ರಿಸಿಟಿ ಬಿಲ್, ಗ್ಯಾಸ್ ಸಿಲಿಂಡರ್, ಬೋರ್ಡ್ ಬ್ಯಾಂಡ್ ಬಿಲ್, ಹಾಗೆ ಇಲ್ಲಿ ಪೈಪ್ಡ್ ಗ್ಯಾಸ್, ವಾಟರ್, ಕ್ಯಾಶ್ ಲೋನ್, ಲೆವೆಲ್ ಅಪ್ ಲೋನ್, ಗಿಫ್ಟ್ ಕಾರ್ಡ್ಸ್ ಇಷ್ಟೊಂದೆಲ್ಲ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 2 ಟೈಪ್ಸ್ ಆಫ್ ಲೋನ್ ಸಿಗ್ತಾ ಇದೆ. ನಮಗೆ ಮೊದಲೇದಾಗಿ ಲೆವೆಲ್ ಅಪ್ ಲೋನ್ ಅನ್ನೋದು ಇರುತ್ತೆ. ಇಲ್ಲಿ ಲೆವೆಲ್ ಅಪ್ ಲೋನಲ್ಲಿ 1,000 to 5,000ವರೆಗೂ ಕೊಡ್ತಾ ಇದ್ದಾರೆ. 6 months ಇರುತ್ತೆ. ಇನ್ಸ್ಟೆಂಟಾಗಿ ಡಿಸ್ಪ್ಲೇಸ್ಮೆಂಟ್ ಮಾಡ್ತಾರೆ. ಈ ಒಂದು ಲೋನ್ ಅಮೌಂಟ್ ನಾವು ಎನಿ ಟೈಮ್ ಕ್ಲೋಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಕ್ಯಾಶ್ ಲೋನ್ ನೋಡೋದಾದ್ರೆ 5,000 to 2 lakhವರೆಗೂ ಕೊಡ್ತಾ ಇದ್ದಾರೆ. 6 to 12 monthsವರೆಗೂ ಇರುತ್ತೆ. ಇದು ಕೂಡ ನಾವು ಎನಿ ಟೈಮ್ ಲೋನ ಕ್ಲೋಸ್ ಮಾಡ್ಕೋಬಹುದು. ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ. ಸೊ ಟಿಕ್ ಮಾಡಿಕೊಂಡು ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ಲೆವೆಲ್ ಅಪ್ ಲೋನ್ ಬಂದುಬಿಟ್ಟು 1,000 to 30,000ವರೆಗೂ ನನಗೆ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಚೆಕ್ ಮಾಡಿಕೊಂಡು ನಿಮಗೂ ಕೂಡ ಲೋನ್ ಆಫರ್ನ ಮಾಡ್ತಾ ಇದ್ದಾರೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಅಪ್ ಟು 10,000ವರೆಗೂ ಕೊಟ್ಟಿದ್ದಾರೆ. ಇಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಬಂದುಬಿಟ್ಟು 3.2 ಆನ್ವರ್ಡ್ಸ್ ಇರುತ್ತೆ. ಟೆನ್ಯೂರ್ ಅನ್ನೋದು 6 months ಇರುತ್ತೆ. 6 EMIs ನಮಗೆ ಸಿಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಒಂದು ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ. ನೀವು ಕೂಡ ನಿಮ್ಮ ಒಂದು ಡೀಟೇಲ್ಸ್ ಅನ್ನೋದು ಏನಿರುತ್ತೆ ಅದನ್ನು ನೀವು ಫಿಲಪ್ ಮಾಡ್ಕೊಳ್ಳಿ. ಮೊದಲೇದಾಗಿ ನೀವು ಲೋನ್ ಪರ್ಪಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಲೋನ್ ಪರ್ಪಸ್ ಏನಾದರೂ ಮೆಡಿಕಲ್, ಬಿಸ್ನೆಸ್, ಹೋಮ್, ಹೌಸ್ ರಿಪೇರ್ ಅಥವಾ ಸ್ಯಾಲರಿ ಡಿಲೇ, ಎಜುಕೇಷನ್, ಪರ್ಸನಲ್ ಎಮರ್ಜೆನ್ಸಿ, ವೆಡ್ಡಿಂಗ್ ಅಥವಾ ಇವೆಂಟ್, ಫುಡ್, ಗ್ರೋಸರಿ ಇತ್ತು ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ ಇತ್ತು, ವೆಹಿಕಲ್ ಡಿಪಾರ್ಟ್ಮೆಂಟ್ ಏನಾದರೂ ಇತ್ತು ಅಥವಾ ಟ್ರಾವೆಲಿಂಗ್ ಇತ್ತು, ಇನ್ವೆಸ್ಟ್ಮೆಂಟ್ ಮಾಡೋದಿತ್ತು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮ್ಯಾಚುವಲ್ ಸ್ಟೇಟಸ್ನ ಕೇಳುತ್ತೆ. ಸೊ ನೀವೇನಾದರೂ ಮ್ಯಾರಿಡಾ, ಸಿಂಗಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಜುಕೇಷನ್ ಲೆವೆಲ್ನ ಕೇಳುತ್ತೆ. ಸೊ ಅದನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹೌಸಿಂಗ್ ಟೈಪ್ನ ಕೇಳುತ್ತೆ. ಸೊ ನೀವೇನಾದರೂ ಸೆಲ್ಫ್ ಓನ್ಡ್ ಸ್ವಂತ ಮನೆ ಇದೀನಾ ಅಥವಾ ಬಾಡಿಗೆ ರೆಂಟೆಡ್ ಇದ್ದೀರಾ, ಪೇರೆಂಟರ್ ಇದೀನಾ ಅಥವಾ ರಿಲೇಟಿವ್ಸ್ ಇದೆನಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆಕ್ಯುಪೇಷನ್ನ ಕೇಳುತ್ತೆ. ಸೊ ನೀವೇನಾದರೂ ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್, ಸ್ಟೂಡೆಂಟ್ ಇದ್ದೀರಾ ಅಥವಾ ನೀವೇನಾದರೂ ಹೌಸ್ ವೈಫ್ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಯಾವ ರೀತಿಯಾಗಿ ಬರ್ತಾ ಇದೆ, ಕಾಂಟ್ರಾಕ್ಚುವಲ್ ಬೇಸ್ ಇದೆನಾ ಅಥವಾ ರೆಗ್ಯುಲರ್ ಇದೆನಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವರ್ಕ್ ಪೀರಿಯಡ್ ನೀವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಕಂಪನಿ ನೇಮ್ ಕೇಳುತ್ತೆ. ಸೊ ನಿಮ್ಮ ಒಂದು ಕಂಪನಿ ಯಾವುದರಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಫೀಲ್ಡ್ ಇಂಡಸ್ಟ್ರಿ ಕೇಳುತ್ತೆ. ನೀವೇನಾದರೂ ಫುಡ್ ಸರ್ವಿಸಸ್ ಅಲ್ಲಿ, ಮ್ಯಾನುಫ್ಯಾಕ್ಚರ್ ಅಲ್ಲಿ ಅಥವಾ ಟ್ರಾನ್ಸ್ಪೋರ್ಟ್, ಬ್ಯಾಂಕಿಂಗ್, ಫಾರ್ಮ್, ಅದರ್ ಇಂಡಸ್ಟ್ರಿನಲ್ಲಿ ಇದ್ದೀರಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಮಂತ್ಲಿ ಇನ್ಕಮ್ ನಿಮ್ಗೆ ಎಷ್ಟು ಬರ್ತಾ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಡೇಟಿಗೆ ನಿಮಗೆ ಮಂತ್ಲಿ ಇನ್ಕಮ್ ಅನ್ನೋದು ಹಾಕ್ತಾ ಇದ್ದಾರೆ ಸ್ಯಾಲರಿ ಅನ್ನೋದನ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಮೋಡ್ ಆಫ್ ಇನ್ಕಮ್ ನಿಮ್ದು ಯಾವ ರೀತಿಯಾಗಿ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾ ಇದ್ದಾರೆ ಅಥವಾ ಚೆಕ್ ಮೂಲಕ ಅಥವಾ ಕ್ಯಾಶ್ ಮೂಲಕ ನಿಮಗೆ ಕೊಡ್ತಾ ಇದ್ದಾರೆ ಆ ಸ್ಯಾಲರಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಿಮ್ಮ ಒಂದು ಪ್ರಿಫರ್ಡ್ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಲೋನ್ ಎಕ್ಸ್ಪೀರಿಯನ್ಸ್ ನಿಮಗೆ ಇದೆನಾ ಅಂತ ಕೇಳುತ್ತೆ. ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ನಿಮ್ಮ ಒಂದು ಪರ್ಸನಲ್ ಇಮೇಲ್ ಅಡ್ರೆಸ್ನ ನೀವು ಎಂಟರ್ ಮಾಡ್ಕೋಬೇಕು. ಎಸ್ ಐ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ನನ್ನ ಒಂದು ಕ್ರೆಡಿಟ್ ಲಿಮಿಟ್ನ ಚೆಕ್ ಮಾಡ್ಕೊಳ್ಳೋಕೆ ವೇಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಕೂಡ ವೇಟ್ ಮಾಡ್ಕೊಂಡು ನಿಮ್ಮ ಒಂದು ಲೋನ್ ಅಮೌಂಟ್ ಬಂದ್ಮೇಲೆ ನೀವು ಲೋನ್ ಅಪ್ಲೈ ಮಾಡ್ಕೊಂಡು ನಿಮ್ಮ ಒಂದು ಲೋನ್ ಅಗ್ರಿಮೆಂಟ್ಗೆ ಈ ಸೈನ್ ಕಂಪ್ಲೀಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಗಾಯ್ಸ್, ಯಾವ ರೀತಿಯಾಗಿ ಇಲ್ಲಿ ಸ್ಟೆಪ್ಸ್ ಇರುತ್ತೆ. ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೊಟ್ಟರೆ ಇಲ್ಲಿ ನಿಮಗೆ ಲೋನ್ ಎಲಿಜಿಬಿಲಿಟಿ ಅನ್ನೋದನ್ನ ಚೆಕ್ ಮಾಡಿ, ಕ್ರೆಡಿಟ್ ಲಿಮಿಟ್ನ ಚೆಕ್ ಮಾಡಿ ನಿಮಗೆ ಲೋನ್ ಆಫರ್ನ ಮಾಡ್ತಾರೆ. ಸೊ ಆ ಒಂದು ಲೋನ್ನ ನೀವು ತಗೊಂಡು ನಿಮ್ಮ ಒಂದು ರೀಪೇಮೆಂಟ್ ಕೂಡ ಮಾಡ್ಕೊಂಡ್ರೆ ನಿಮಗೆ ಫ್ಯೂಚರಲ್ಲಿ ಇನ್ನೂ ಜಾಸ್ತಿನೇ ಲೋನ್ ಅಮೌಂಟ್ನ ಕೊಡ್ತಾರೆ. ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ನಿಮಗೂ ಕೂಡ ಲೋನ್ ಆಫರ್ನ ಮಾಡಿದ್ರೆ ನೀವು ಕೂಡ ಖಂಡಿತವಾಗಿ ಲೋನ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.